everyone, respected HMM, teachers and my dear friends. Today we have gathered here to celebrate our National Education Day, a day that reminds us of the power and importance in our lives. This day celebrated every year on November 11 to mark the birth anniversary of Maulana Abdul Kalam Azad, the first education minister of independent India. He was great freedom fighter, scholar and visionary who believed that education is the foundation for building a strong nation. ಒಂದು ಕಾಲದಲ್ಲಿ ಜಗತ್ತು ಕತ್ತಲೆಯಿಂದ ಆವರಿತವಾಗಿತ್ತು. ಅದು ರಾತ್ರಿ ಕತ್ತಲೆ ಅಲ್ಲ, ಅಜ್ಞಾನದ ಕತ್ತಲೆ. ಜನರು ಜ್ಞಾನವಿಲ್ಲದೆ, ಆಸೆಯಿಲ್ಲದೆ ಬದುಕುತ್ತಿದ್ದರು. ನನಗೆ ಈ ಪತ್ರ ಓದಲು ಬರುವುದಿಲ್ಲ. ಇದರಲ್ಲಿ ಏನು ಬರೆಯಲಾಗಿದೆ? ನನಗೆ ಎಣಿಸಲು ಬರುವುದಿಲ್ಲ. ಜನರು ನನಗೆ ಮೋಸ ಮಾಡುತ್ತಾರೆ. ಇತರರು ಸುಖವಾಗಿ ಬಾಳುತ್ತಿದ್ದಾರೆ. ಆದರೆ ನಾನು ಯಾಕೆ ಹೀಗೆ? ಬದಲಾವಣೆ ತರಬೇಕೆಂದರೆ ಅದು ಹೇಗೆ? ಹೇಳಿರಿ ನನ್ನ ಮಕ್ಕಳೇ, ನಾನು ಶಿಕ್ಷಣ. ನಾನು ನಿಮಗೆ ಜ್ಞಾನ, ಗೌರವ ಮತ್ತು ಶಕ್ತಿಯ ದಾರಿ ತೋರಿಸುತ್ತೇನೆ. ಈಗ ನನಗೆ ಓದಲು ಬರುತ್ತದೆ. ಅಕ್ಷರಗಳು ನನ್ನ ಸ್ನೇಹಿತರಾದರು. ನನಗೆ ಎಣಿಸಲು ಬರುತ್ತದೆ. ಯಾರೂ ನನಗೆ ಮೋಸ ಮಾಡಲಾರರು. ನಾನು ಇತರರಿಗೆ ಕಲಿಸಬಹುದು. ಈ ಬೆಳಕು ಎಲ್ಲೆಡೆ ಹರಡಬೇಕು. ಒಂದು ಮಗು ಕಲಿತರೆ ಒಂದು ಕುಟುಂಬ ಬೆಳಗುತ್ತದೆ. ಒಂದು ಹಳ್ಳಿ ಕಲಿತರೆ ದೇಶ ಬೆಳಗುತ್ತದೆ. ಶಿಕ್ಷಣ ನಮ್ಮ ಭವಿಷ್ಯ ಕಟ್ಟುವ ಜ್ಞಾನ ಕೊಡುತ್ತದೆ. ಶಿಕ್ಷಣ ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬುತ್ತದೆ. ಇದು ನಮಗೆ ಸಮಾನತೆಯ ಪಾಠ ಕಲಿಸುತ್ತದೆ. ಹುಡುಗನಾಗಲಿ ಹುಡುಗಿಯಾಗಲಿ ಎಲ್ಲರೂ ಕಲಿಯಬೇಕು. ಶಿಕ್ಷಣ ಶಾಂತಿಯನ್ನು ನೀಡುತ್ತದೆ, ಏಕೆಂದರೆ ಜ್ಞಾನ ಅರಿವು ತರಿಸುತ್ತದೆ. ಶಿಕ್ಷಣ ನಮಗೆ ಇತರರಿಗೆ ಗೌರವ ತೋರಲು ಕಲಿಸುತ್ತದೆ. ಗುರುಗಳಿಗೆ, ಪಾಲಕರಿಗೆ, ಸಮಾಜಕ್ಕೆ ಕೃತಜ್ಞತೆ ತಿಳಿಸುವ ಮೌಲ್ಯವನ್ನು ಬೋಧಿಸುತ್ತದೆ. ಶಿಕ್ಷಣವೇ ಯಶಸ್ಸಿನ ಮೂಲ. ಅದು ಕೇವಲ ಉದ್ಯೋಗ ಕೊಡೋದಿಲ್ಲ, ನಮ್ಮ ಕನಸುಗಳನ್ನು ನಿಜಗೊಳಿಸಲು ದಾರಿ ತೋರಿಸುತ್ತದೆ. ಶಿಕ್ಷಣವೆಂದರೆ ಕೇವಲ ಪಾಠವಲ್ಲ, ಅದು ಮಾನವ ಜೀವನದ ದಾರಿ ತೋರಿಸುವ ಬೆಳಕು. ಪ್ರತಿಯೊಬ್ಬ ಮಗುವಿಗೂ, ಪ್ರತಿ ಮನೆಗೂ, ಪ್ರತಿ ಹೃದಯಕ್ಕೂ ಈ ಬೆಳಕು ಹರಡೋಣ. ಏಕೆಂದರೆ ಶಿಕ್ಷಣವೇ ಬೆಳಕು, ಬೆಳಕು ಎಂದರೆ ಜೀವನ. ಸರ್ವರಿಗೂ ರಾಷ್ಟ್ರೀಯ ಶಿಕ್ಷಣ ದಿನದ ಶುಭಾಶಯಗಳು. ವಿದ್ಯಾ ದೇಗುಲ ಕರೆದಿದೆ ನನ್ನನ್ನು ಪ್ರೀತಿಯ ಕೈ ಚಾಚಿ, ಹೊರಡುವೆ ನಾನು ಶಾಲೆಗೆ ಇಂದು ಗೆಳೆಯರ ಜೊತೆಗೂಡಿ. ಆಟವಾಡಿ ಆಟವಾಡಿ ಆದೆನು ಬಲಶಾಲಿ, ಸಮನ್ವಯ ಶಿಕ್ಷಣ ಸಾರುವುದೊಂದೇ ಎಂದಿಗೂ ದೃಢ ಭಕ್ತಿ. ಅಳಿಯದು ಈ ಸ್ಫೂರ್ತಿ, ಅಳಿಯದು ಈ ಸ್ಫೂರ್ತಿ, ಬೆನ್ನಿಗೆ ಜೋಳಿಗೆ ಅಂಟಿಸಿ ಬಂದೆನು ಶಾಲೆಗೆ ಓಡೋಡಿ. ಜ್ಞಾನದ ಜ್ಯೋತಿಯ ಹಚ್ಚಿದ ಮಂದಿರ ನಮ್ಮಯ ಶಾಲೆ ಇದು, ನನ್ನ ಹೆಮ್ಮೆಯ ಶಾಲೆ ಇದು.